ಜನ ಮತ್ತು ಪರಿಸರ ವಿರೋಧಿ ಯೋಜನೆಯಾದ ಕೇಂದ್ರ ಸರ್ಕಾರದಿಂದ ಪ್ರಸ್ತುತಪಡಿಸಲ್ಪಟ್ಟ ಅಘನಾಶಿನಿ ಏತ ನೀರಾವರಿ ಯೋಜನೆಯನ್ನ ಆಕ್ಷೇಪಿಸಿ ಪ್ರಥಮ ಹಂತದಲ್ಲಿ 25,000ಕ್ಕೂ ಮಿಕ್ಕ ಕುಟುಂಬಗಳಿಂದ ಆಕ್ಷೇಪಣಾ ಪತ್ರ ಸಲ್ಲಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ತೀರ್ಮಾನಿಸಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ಜನ ಮತ್ತು ಪರಿಸರ ವಿರೋಧಿ ಯೋಜನೆಯಾದ ಕೇಂದ್ರ ಸರ್ಕಾರದಿಂದ ಪ್ರಸ್ತುತಪಡಿಸಲ್ಪಟ್ಟ ಅಘನಾಶಿನಿ ಏತ ನೀರಾವರಿ ಯೋಜನೆಯನ್ನು ಆಕ್ಷೇಪಿಸಿ ಪ್ರಥಮ ಹಂತದಲ್ಲಿ 25,000ಕ್ಕೂ ಮಿಕ್ಕ ಕುಟುಂಬಗಳಿಂದ ಆಕ್ಷೇಪ ಪತ್ರ ಸಲ್ಲಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ತೀರ್ಮಾನಿಸಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಅಘನಾಶಿನಿ ನದಿ ಜೋಡಣೆ ಯೋಜನೆಗೆ ಜನಜಾಗೃತಿ ಮೂಡಿಸುವ ಅಂಗವಾಗಿ ಅನಲೇಬೈಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಳಿಮಕ್ಕಿಯಲ್ಲಿ ಫೆಬ್ರವರಿ 2ರಂದು ಜರುಗಲಿರುವ ಸಾರ್ವಜನಿಕ ಸಭೆ ಮತ್ತು ಪಾದಯಾತ್ರೆ ಅಂಗವಾಗಿ ಇಂದು ಸ್ಥಳೀಯ ಬಾಲಮಂದಿರ ಸಭಾಂಗಣದಲ್ಲಿ ಜರುಗಿದ ಹೋರಾಟದ ರೂಪುರೇಷೆ ಸಭೆಯ ನಿರ್ಣಯವನ್ನು ಪ್ರಕಟಿಸಿದರು. ಕಳೆದ ವರ್ಷದ ಅಕ್ಟೋಬರ್ದಲ್ಲಿ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆ ಯೋಜನೆಯ ಪೂರ್ವ ಕಾರ್ಯ ಸಾಧ್ಯತಾ ಕರಡು ವರದಿ ಸಿದ್ಧಪಡಿಸಿದ್ದು ಪರಿಶೀಲನೆ ಪೂರ್ಣಗೊಂಡ ನಂತರ ಯೋಜನೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗುವುದರಿಂದ ಆಕ್ಷೇಪಣೆ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು. ಅರಣ್ಯ ಪ್ರಮಾಣ ಕಡಿಮೆ ಇದ್ದಾಗ್ಯೂ ಬೇಡ್ತಿ ಯೋಜನೆ, ಶರಾವತಿ ನದಿಯ ಪಂಪ್ ಸ್ಟೋರೇಜ್, ಅಘನಾಶಿನಿ ನದಿ ಜೋಡಣೆ ಯೋಜನೆ ಜಾರಿಗೆ ಕೇಂದ್ರ ಸರ್ಕಾರದ ನಿಯೋಜನೆ ಮೇರೆಗೆ ರಾಜ್ಯ ಸರ್ಕಾರ ಕಾರ್ಯಪ್ರವೃತ್ತರಾಗುತ್ತಿರುವುದು ವಿಷಾದಕರ. ಈ ಹಿನ್ನೆಲೆಯಲ್ಲಿ 1.20 ಲಕ್ಷ ಗಿಡ ನಾಶ ಮಾಡಿ 600 ಎಕರೆ ಪ್ರದೇಶ ಮುಳುಗಡೆಯೊಂದು ಕೇಂದ್ರ ಸರ್ಕಾರದ ಡಿಪಿಆರ್ನಲ್ಲಿ ಪ್ರಸ್ತಾಪವಾಗಿರುವುದು ಅವೈಜ್ಞಾನಿಕವೆಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಅಲ್ಲದೆ 194 ಕಿಲೋಮೀಟರ್ ಸುರಂಗ ಮಾರ್ಗದಲ್ಲಿ 35 ಟಿಎಂಸಿ ಅಘನಾಶಿನಿ ನದಿ ನೀರನ್ನು ಚಿತ್ರದುರ್ಗ, ದಾವಣಗೆರೆ ಮತ್ತು ಬಳ್ಳಾರಿ ಜಿಲ್ಲೆಗೆ 23,000 ಕೋಟಿ ವೆಚ್ಚದಿಂದ ಪ್ರಸ್ತಾಪಿಸಲಾದ ಯೋಜನೆಯು ವಾಸ್ತವಿಕತೆಯಿಂದ ಕೂಡಿದ್ದು ಇರುವುದಿಲ್ಲ ಎಂದು ಸಭೆಯಲ್ಲಿ ಪ್ರಸ್ತಾಪವಾದವು. ಧಾರಾಳವಾಗಿ ಜಿಲ್ಲೆಯ ಅರಣ್ಯ ಭೂಮಿಯನ್ನು ಅರಣ್ಯೇತರ ಚಟುವಟಿಕೆಯ ನೀಡಿರುವುದರಿಂದ 1973ರಲ್ಲಿ ಇರುವಂತಹ ಅರಣ್ಯ ಪ್ರಮಾಣ 72.26ರಿಂದ 2013ರಲ್ಲಿ ಜಿಲ್ಲೆಯ ಅರಣ್ಯ ಪ್ರಮಾಣ 59.70ರಷ್ಟು ಕಡಿಮೆಯಾಗಿರುವುದು ವಿಷಾದಕರ. ಮುಂಡಗೋಡು ತಾಲೂಕಿನಲ್ಲಿ 1,600 ಹೆಕ್ಟೇರ್ ಭೂಮಿಯನ್ನ ಟಿಬೆಟಿಯನ್ ಕಾಲೋನಿಗೆ ನೀಡುವ ಸರ್ಕಾರ ಜಿಲ್ಲೆಯ 80,000 ಅರಣ್ಯವಾಸಿ ಕುಟುಂಬಗಳಿಗೆ ಕೇವಲ 53,000 ಎಕರೆ ಭೂಮಿ ನೀಡಲು ಹಿಂದೇಟು ಹಾಕುವುದು ಖೇದಕರ. ಅಘನಾಶಿನಿ ವಿರೋಧಿ ಹೋರಾಟದ ದೃಷ್ಟಿಯಲ್ಲಿ ಮಹತ್ವಪೂರ್ಣವಾದ ಒಂದು ಹೆಜ್ಜೆಯನ್ನು ತೆಗೆದುಕೊಂಡಿದೆ. ಇಂದಿನ ಸಭೆಯಲ್ಲಿ 25,000ಕ್ಕಿಂತ ಹೆಚ್ಚಿನ ಕುಟುಂಬಗಳು ಅಘನಾಶಿನಿ ವರದಾ ನದಿ ಜೋಡಣೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಜನ ವಿರೋಧಿ ಮತ್ತು ಅವೈಜ್ಞಾನಿಕವಾಗಿರುವ ಪರಿಸರ ವರದಿಯನ್ನು ತಟಸ್ಥಗೊಳಿಸಬೇಕು, ಯಾವ ಕಾರಣಕ್ಕೂ ಜನ ವಿರೋಧಿಯಾಗಿ ಈ ಯೋಜನೆ ಜಾರಿಗೆ ಬರಬಾರದಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇಂದಿನ ಸಭೆಯಲ್ಲಿ ಫೆಬ್ರವರಿ 11ರಂದು ಜರುಗುವಂಥ ಬೃಹತ್ ಸಮಾವೇಶದಲ್ಲಿ ಆಕ್ಷೇಪ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ಈ ಒಂದು ನೀರಾವರಿ ಯೋಜನೆಯಲ್ಲಿ ಈಗಾಗಲೇ ತೀರ್ಮಾನವಾಗಿರುವಂತೆ ಅಕ್ಟೋಬರ್ದಲ್ಲಿ ಒಂದು ವರದಿಯನ್ನು, ಪ್ರಾಥಮಿಕ ಪ್ರಿಲಿಮಿನರಿ ವರದಿಯನ್ನು ಸಲ್ಲಿಸಲಾಗಿದೆ. ಈ ವರದಿಯಲ್ಲಿ ತಾಂತ್ರಿಕವಾಗಿ ಇನ್ನೂ ರೂಪುಗೊಂಡು ರಾಜ್ಯ ಸರ್ಕಾರಕ್ಕೆ ಕಳಿಸುವ ಪೂರ್ವದಲ್ಲಿ ಇದಕ್ಕೆ ಆಕ್ಷೇಪ ಪತ್ರ ಸಲ್ಲಿಸುವ ಮೂಲಕ ಯಾವ ಕಾರಣಕ್ಕೂ ಅಘನಾಶಿನಿ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸನ್ನದ್ಧರಿಲ್ಲ ಎಂಬ ಸಂದೇಶವನ್ನು ಕೊಡಲಿಕ್ಕೆ ಈ ಆಕ್ಷೇಪ ಪತ್ರವನ್ನು ನಾವು ಫೆಬ್ರವರಿ 11ಕ್ಕೆ ಸಲ್ಲಿಸಲಿಕ್ಕೆ ತೀರ್ಮಾನವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹೋರಾಟಗಾರರ ಸಭೆಯಲ್ಲಿ ಜಿಲ್ಲಾ ಸಂಚಾಲಕ ಮಾವಲೇಶ್ವರ ನಾಯ್ಕ್ ಸ್ವಾಗತಿಸಿದರು. ಅಭಿಪ್ರಾಯವನ್ನು ಹಿರಿಯ ಹೋರಾಟಗಾರರಾದ ಎನ್.ವಿ. ಹೆಗಡೆ ಮುತ್ತಿಗೆ, ಕೆ.ಟಿ. ನಾಯ್ಕ್ ಹೆಗ್ಗೇರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಮಕೃಷ್ಣ ನಾಯ್ಕ್ ಶಿರೂರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಸ್.ಆರ್. ಹೆಗಡೆ, ಕುಂಬಾರ್ಕುಳಿ, ಲೋಹಿತ್ ಆರ್. ನಾಯ್ಕ್ ಬಿಳ್ಳುಮನೆ, ಮಂಜುನಾಥ್ ಹೆಗಡೆ, ಗುಂಜುಗೌಡ, ಗೋವಿಂದಗೌಡ ಕಿಲವಳ್ಳಹಳ್ಳಿ ಮಂಡಿಸಿದರು. ಎನ್.ಎಸ್. ನಾಯ್ಕ್ ನರಮುಂಡಗಿ ವಂದಿಸಿದರು. ಬಿ.ಡಿ. ನಾಯ್ಕ್ ಕುರುಗೆತೋಟ, ದಿನೇಶ್ ನಾಯ್ಕ್ ಬೇಡ್ಕಣಿ, ದಿವಾಕರ್ ಕ್ಯಾದಗಿ, ನಾಗರಾಜ್ ಮರಾಠಿ, ಹೇಮಂತ್ ಹುಕ್ಕಳೆ ಕದ್ದೆ, ದಿನೇಶ್ ನಾಯ್ಕ್ ಹಾರ್ಸಿಕಟ್ಟ, ರಾಮಚಂದ್ರ ನಾಯ್ಕ್ ತ್ಯಾಗಲಮನೆ, ಚಂದ್ರಕಾಂತ್ ನಾಯ್ಕ್ ಗುಳ್ಳುಮನೆ, ಉಮೇಶ್ ನಾಯ್ಕ್ ಬೇಲೂರು, ಹಾಜಿರಾ ಬೇಗಂ ಕಾನಗೌಡ, ಶಿವಾನಂದ್ ನಾಯ್ಕ್, ಅಬ್ದುಲ್ ಸುಬಾನ್, ಸುಭಾಷ್ ನಾಯ್ಕ್ ಹೊಸಗದ್ದೆ ಚರ್ಚೆಯಲ್ಲಿ ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.